ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟದ ನಡುವೆ ನಾಳಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಬೇಕಾದ ಪ್ರಾಥಮಿಕ ಹಂತದ ಸಿದ್ಧತೆಗಳು ಕೂಡ ಮುಕ್ತಾಯವಾಗಿದೆ. ನಾಳೆಯಿಂದಲೇ ಕಲಾಪ ಕದನ ಶುರುವಾಗುತ್ತೆ. ಈ ಬಾರಿಯಾದರೂ ಉತ್ತರ ಕರ್ನಾಟಕ ಭಾಗದಲ್ಲೇ ನಡೀತಾ ಇರುವ ಈ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಅನ್ನೋ ಸಹಜ ನಿರೀಕ್ಷೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಒಳಪಡಬೇಕು ಅನ್ನೋ ನಿರೀಕ್ಷೆ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಳಿಗಾಲದಲ್ಲಿ ಬಿಸಿ ಹೆಚ್ಚಿಸುತ್ತಾ ಅಧಿವೇಶನ. ನಾಳೆಯಿಂದಲೇ ಉತ್ತರ ಕರ್ನಾಟಕದಲ್ಲಿ ಕಲಾಪ ಕದನ. ಚಳಿಗಾಲ ಅಧಿವೇಶನಕ್ಕೆ ಬೆಳಗಾವಿ ಸುವರ್ಣಸೌಧ ಸಿಂಗಾರಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಅಧಿವೇಶನ ಶುರುವಾಗುತ್ತೆ. ಈ ಬಾರಿ ಹೊಸದಾಗಿ ಆಯ್ಕೆಯಾದ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಾರಿ ಅಧಿವೇಶನಕ್ಕೆ 8,000 ಜನ ಬರ್ತಾರೆ. ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿದೆ. ಇನ್ನು ಈ ಬಾರಿ ಪ್ರತಿಭಟನೆಗೆ ಅಂತಾನೆ ಪ್ರತ್ಯೇಕ ಟೆಂಟ್ ಕೂಡ ಹಾಕಲಾಗಿದೆ. ಇನ್ನು ವಿಧಾನಸಭೆ ಕಲಾಪ ನೋಡೋಕೆ ಹೋಗೋ ಮಕ್ಕಳಿಗಾಗಿ ಸೈನ್ಸ್ ಎಕ್ಸಿಬಿಷನ್, ಗಾಂಧೀಜಿಯವರ ಫೋಟೋ ಎಕ್ಸಿಬಿಷನ್ ಮಾಡಲಾಗ್ತಿದೆ. ಚಳಿಗಾಲ ಅಧಿವೇಶನದಲ್ಲಿ 5 ವಿಧೇಯಕಗಳ ಬಗ್ಗೆ ಸರ್ಕಾರ ಪ್ರಸ್ತಾಪಿಸುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ, ಸರಕು ಸಾಗಾಣಿಕೆ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿವೆ. ಇದೇ ವೇಳೆ ಶಾಸಕರು 3 ಖಾಸಗಿ ಬಿಲ್ ಮಂಡನೆ ಮಾಡಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿಯಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆ, ಅಭಿವೃದ್ಧಿ ಚರ್ಚೆಯಾಗುತ್ತಾ ಅಥವಾ ಹೈ ಡ್ರಾಮಾಗಳಲ್ಲೇ ಕಲಾಪ ಕೊನೆಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟದ ನಡುವೆ ನಾಳಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಬೇಕಾದ ಪ್ರಾಥಮಿಕ ಹಂತದ ಸಿದ್ಧತೆಗಳು ಕೂಡ ಮುಕ್ತಾಯವಾಗಿದೆ. ನಾಳೆಯಿಂದಲೇ ಕಲಾಪ ಕದನ ಶುರುವಾಗುತ್ತೆ. ಈ ಬಾರಿಯಾದರೂ ಉತ್ತರ ಕರ್ನಾಟಕ ಭಾಗದಲ್ಲೇ ನಡೀತಾ ಇರುವ ಈ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಅನ್ನೋ ಸಹಜ ನಿರೀಕ್ಷೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಒಳಪಡಬೇಕು ಅನ್ನೋ ನಿರೀಕ್ಷೆ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಳಿಗಾಲದಲ್ಲಿ ಬಿಸಿ ಹೆಚ್ಚಿಸುತ್ತಾ ಅಧಿವೇಶನ. ನಾಳೆಯಿಂದಲೇ ಉತ್ತರ ಕರ್ನಾಟಕದಲ್ಲಿ ಕಲಾಪ ಕದನ. ಚಳಿಗಾಲ ಅಧಿವೇಶನಕ್ಕೆ ಬೆಳಗಾವಿ ಸುವರ್ಣಸೌಧ ಸಿಂಗಾರಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಅಧಿವೇಶನ ಶುರುವಾಗುತ್ತೆ. ಈ ಬಾರಿ ಹೊಸದಾಗಿ ಆಯ್ಕೆಯಾದ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಾರಿ ಅಧಿವೇಶನಕ್ಕೆ 8,000 ಜನ ಬರ್ತಾರೆ. ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿದೆ. ಇನ್ನು ಈ ಬಾರಿ ಪ್ರತಿಭಟನೆಗೆ ಅಂತಾನೆ ಪ್ರತ್ಯೇಕ ಟೆಂಟ್ ಕೂಡ ಹಾಕಲಾಗಿದೆ. ಇನ್ನು ವಿಧಾನಸಭೆ ಕಲಾಪ ನೋಡೋಕೆ ಹೋಗೋ ಮಕ್ಕಳಿಗಾಗಿ ಸೈನ್ಸ್ ಎಕ್ಸಿಬಿಷನ್, ಗಾಂಧೀಜಿಯವರ ಫೋಟೋ ಎಕ್ಸಿಬಿಷನ್ ಮಾಡಲಾಗ್ತಿದೆ. ಚಳಿಗಾಲ ಅಧಿವೇಶನದಲ್ಲಿ 5 ವಿಧೇಯಕಗಳ ಬಗ್ಗೆ ಸರ್ಕಾರ ಪ್ರಸ್ತಾಪಿಸುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ, ಸರಕು ಸಾಗಾಣಿಕೆ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿವೆ. ಇದೇ ವೇಳೆ ಶಾಸಕರು 3 ಖಾಸಗಿ ಬಿಲ್ ಮಂಡನೆ ಮಾಡಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿಯಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆ, ಅಭಿವೃದ್ಧಿ ಚರ್ಚೆಯಾಗುತ್ತಾ ಅಥವಾ ಹೈ ಡ್ರಾಮಾಗಳಲ್ಲೇ ಕಲಾಪ ಕೊನೆಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟದ ನಡುವೆ ನಾಳಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಬೇಕಾದ ಪ್ರಾಥಮಿಕ ಹಂತದ ಸಿದ್ಧತೆಗಳು ಕೂಡ ಮುಕ್ತಾಯವಾಗಿದೆ. ನಾಳೆಯಿಂದಲೇ ಕಲಾಪ ಕದನ ಶುರುವಾಗುತ್ತೆ. ಈ ಬಾರಿಯಾದರೂ ಉತ್ತರ ಕರ್ನಾಟಕ ಭಾಗದಲ್ಲೇ ನಡೀತಾ ಇರುವ ಈ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಅನ್ನೋ ಸಹಜ ನಿರೀಕ್ಷೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಒಳಪಡಬೇಕು ಅನ್ನೋ ನಿರೀಕ್ಷೆ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಳಿಗಾಲದಲ್ಲಿ ಬಿಸಿ ಹೆಚ್ಚಿಸುತ್ತಾ ಅಧಿವೇಶನ. ನಾಳೆಯಿಂದಲೇ ಉತ್ತರ ಕರ್ನಾಟಕದಲ್ಲಿ ಕಲಾಪ ಕದನ.
ಚಳಿಗಾಲ ಅಧಿವೇಶನಕ್ಕೆ ಬೆಳಗಾವಿ ಸುವರ್ಣಸೌಧ ಸಿಂಗಾರಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಅಧಿವೇಶನ ಶುರುವಾಗುತ್ತೆ. ಈ ಬಾರಿ ಹೊಸದಾಗಿ ಆಯ್ಕೆಯಾದ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಾರಿ ಅಧಿವೇಶನಕ್ಕೆ 8,000 ಜನ ಬರ್ತಾರೆ. ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿದೆ. ಇನ್ನು ಈ ಬಾರಿ ಪ್ರತಿಭಟನೆಗೆ ಅಂತಾನೆ ಪ್ರತ್ಯೇಕ ಟೆಂಟ್ ಕೂಡ ಹಾಕಲಾಗಿದೆ. ಇನ್ನು ವಿಧಾನಸಭೆ ಕಲಾಪ ನೋಡೋಕೆ ಹೋಗೋ ಮಕ್ಕಳಿಗಾಗಿ ಸೈನ್ಸ್ ಎಕ್ಸಿಬಿಷನ್, ಗಾಂಧೀಜಿಯವರ ಫೋಟೋ ಎಕ್ಸಿಬಿಷನ್ ಮಾಡಲಾಗ್ತಿದೆ. ಚಳಿಗಾಲ ಅಧಿವೇಶನದಲ್ಲಿ 5 ವಿಧೇಯಕಗಳ ಬಗ್ಗೆ ಸರ್ಕಾರ ಪ್ರಸ್ತಾಪಿಸುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ, ಸರಕು ಸಾಗಾಣಿಕೆ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿವೆ. ಇದೇ ವೇಳೆ ಶಾಸಕರು 3 ಖಾಸಗಿ ಬಿಲ್ ಮಂಡನೆ ಮಾಡಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿಯಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆ, ಅಭಿವೃದ್ಧಿ ಚರ್ಚೆಯಾಗುತ್ತಾ ಅಥವಾ ಹೈ ಡ್ರಾಮಾಗಳಲ್ಲೇ ಕಲಾಪ ಕೊನೆಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟದ ನಡುವೆ ನಾಳಿನಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಬೇಕಾದ ಪ್ರಾಥಮಿಕ ಹಂತದ ಸಿದ್ಧತೆಗಳು ಕೂಡ ಮುಕ್ತಾಯವಾಗಿದೆ. ನಾಳೆಯಿಂದಲೇ ಕಲಾಪ ಕದನ ಶುರುವಾಗುತ್ತೆ. ಈ ಬಾರಿಯಾದರೂ ಉತ್ತರ ಕರ್ನಾಟಕ ಭಾಗದಲ್ಲೇ ನಡೀತಾ ಇರುವ ಈ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಅನ್ನೋ ಸಹಜ ನಿರೀಕ್ಷೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಒಳಪಡಬೇಕು ಅನ್ನೋ ನಿರೀಕ್ಷೆ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಳಿಗಾಲದಲ್ಲಿ ಬಿಸಿ ಹೆಚ್ಚಿಸುತ್ತಾ ಅಧಿವೇಶನ. ನಾಳೆಯಿಂದಲೇ ಉತ್ತರ ಕರ್ನಾಟಕದಲ್ಲಿ ಕಲಾಪ ಕದನ. ಚಳಿಗಾಲ ಅಧಿವೇಶನಕ್ಕೆ ಬೆಳಗಾವಿ ಸುವರ್ಣಸೌಧ ಸಿಂಗಾರಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಅಧಿವೇಶನ ಶುರುವಾಗುತ್ತೆ. ಈ ಬಾರಿ ಹೊಸದಾಗಿ ಆಯ್ಕೆಯಾದ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬಾರಿ ಅಧಿವೇಶನಕ್ಕೆ 8,000 ಜನ ಬರ್ತಾರೆ. ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿದೆ. ಇನ್ನು ಈ ಬಾರಿ ಪ್ರತಿಭಟನೆಗೆ ಅಂತಾನೆ ಪ್ರತ್ಯೇಕ ಟೆಂಟ್ ಕೂಡ ಹಾಕಲಾಗಿದೆ. ಇನ್ನು ವಿಧಾನಸಭೆ ಕಲಾಪ ನೋಡೋಕೆ ಹೋಗೋ ಮಕ್ಕಳಿಗಾಗಿ ಸೈನ್ಸ್ ಎಕ್ಸಿಬಿಷನ್, ಗಾಂಧೀಜಿಯವರ ಫೋಟೋ ಎಕ್ಸಿಬಿಷನ್ ಮಾಡಲಾಗ್ತಿದೆ. ಚಳಿಗಾಲ ಅಧಿವೇಶನದಲ್ಲಿ 5 ವಿಧೇಯಕಗಳ ಬಗ್ಗೆ ಸರ್ಕಾರ ಪ್ರಸ್ತಾಪಿಸುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ, ಸರಕು ಸಾಗಾಣಿಕೆ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಲಿವೆ. ಇದೇ ವೇಳೆ ಶಾಸಕರು 3 ಖಾಸಗಿ ಬಿಲ್ ಮಂಡನೆ ಮಾಡಲಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಾರಿಯಾದ್ರೂ ಉತ್ತರ ಕರ್ನಾಟಕದ ಸಮಸ್ಯೆ, ಅಭಿವೃದ್ಧಿ ಚರ್ಚೆಯಾಗುತ್ತಾ ಅಥವಾ ಹೈ ಡ್ರಾಮಾಗಳಲ್ಲೇ ಕಲಾಪ ಕೊನೆಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.